ಭವಂತು ಸುಖಿನಃ. ಇಂದು ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣ ಶಿಶಿರ ಋತು ಮಾಘಮಾಸೆ ಕೃಷ್ಣ ಪಕ್ಷೆ ಫೆಬ್ರವರಿ 23ನೇ ತಾರೀಕು ಭಾನುವಾಸರೆ ದಶಮ್ಯಾಂ ಶುಭತಿಥೌ. ಇದು ಮೂಲ ನಕ್ಷತ್ರ. ಮೇಷರಾಶಿಯವರಿಗೆ ಇದು ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ. ಆದರೆ ದೊಡ್ಡವರ ಆಶೀರ್ವಾದ ಮತ್ತೆ ಭಗವಂತನ ಪ್ರಾರ್ಥನೆ ನಿಮ್ಮಿಂದ ಇಲ್ಲದೆ ಹೋದರೆ ಇಂದು ಏನೂ ಕೂಡ ನಿಮ್ಮ ಕೈಗೂಡೋದಿಲ್ಲ. ಆದ್ದರಿಂದ ಭಗವಂತನ ಪ್ರಾರ್ಥನೆ ಇದು ಅವಶ್ಯಕ. ವೃಷಭ ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಕ್ಲೇಶಕರವಾದಂತಹ ದಿವಸ ಇರುತ್ತೆ. ನಿಮ್ಮ ಬಗ್ಗೆ ಯಾವುದೇ ರೀತಿ ಅಪಾರ್ಥ ಮಾಡಿಕೊಂಡಿಲ್ಲ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಧ್ಯಾನಾದಿಗಳಿಂದ 2 ದಿನ ಕಳಿಬೇಕು, ನಂತರ ಎಲ್ಲವೂ ಸರಿ ಹೋಗುತ್ತೆ. ಮಿಥುನ ರಾಶಿಯವರಿಗೆ ಶತ್ರುಗಳ ಬಾಧೆ ಇವತ್ತು ಕಾಣಬಹುದು. ಆರೋಗ್ಯದ ಕಡೆ ಗಮನ ಇರಲಿ. ಜಿಮ್, ಅಡ್ವೆಂಚರ್, ಸ್ಪೋರ್ಟ್ಸ್ ಇತ್ಯಾದಿಗಳಲ್ಲಿ ಇರುವವರಿಗೆ ಎಲ್ಲರಿಗೂ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸು. ಕರ್ಕ ರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕಡಿಮೆ ಆಗಬಹುದು. ಬುದ್ಧಿವಂತಿಕೆ ಬಳಸಿಕೊಂಡು ಮಾಡುವಂತಹ ಕಾರ್ಯಗಳಲ್ಲಿ ಇವತ್ತು ಯಶಸ್ಸು. ಆದ್ದರಿಂದ ಕಲಾವಿದರಿಗೆ ಇವತ್ತು ಬಹಳ ಪ್ರಶಸ್ತವಾದಂತಹ ದಿವಸ. ಸಿಂಹ ರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ಕ್ಷೋಭೆ ಉಂಟಾಗ್ತಾ ಇದೆ. ಮುಖ್ಯವಾದಂತಹ ವಿಚಾರಗಳಲ್ಲಿ ಯಾವುದೇ ರೀತಿಯ ನಿಮಗೆ ಕೋಆಪರೇಷನ್ ಅಥವಾ ಬೇರೆ ಒಂದು ಸಹಕಾರ ಪ್ರಾಪ್ತಿಯಾಗದೆ ಹೋಗಬಹುದು. ಮಕ್ಕಳಿಂದ ಮನಸ್ಸಿಗೆ ಕ್ಲೇಶ ಉಂಟಾಗುತ್ತಿದೆ. ಆದ್ದರಿಂದ ಮುಖ್ಯ ನಿರ್ಧಾರಗಳಂತೂ ಬೇಡ. ಕನ್ಯಾ ರಾಶಿಯವರಿಗೆ ಕೋರ್ಟ್ ಕಚೇರಿ, ರಿಯಲ್ ಎಸ್ಟೇಟ್, ಪ್ರಾಪರ್ಟಿ, ಅಸೆಟ್ ಇತ್ಯಾದಿ ವಿಚಾರಗಳಲ್ಲಿ ಇಂದು ತೊಂದರೆ ಕಾಡುತ್ತಿದೆ. ಆದ್ದರಿಂದ ಅತಿ ದೊಡ್ಡ ಕೆಲಸವನ್ನು ಇಂದು ಹಚ್ಚಿಕೊಳ್ಳೋದು ಬೇಡ. ಮುಖ್ಯ ನಿರ್ಧಾರಗಳೆಂದು ಖಂಡಿತವಾಗಲೂ ಬೇಡ. ತುಲಾ ರಾಶಿಯವರಿಗೆ ಬಹಳ ಪ್ರಶಸ್ತವಾದಂತಹ ದಿವಸ. ಬಂಧು ಬಾಂಧವರಿಂದ ಮತ್ತೆ ಸಹೋದರರಿಂದ ಇವತ್ತು ಲಾಭ. ವೃಶ್ಚಿಕ ರಾಶಿಯವರಿಗೆ 3-4 ದಿನಗಳಿಂದ ಇದ್ದಂತಹ ಮನಸ್ಸಿನ ಕ್ಷೋಭೆಯಿಂದ ಮಾಯವಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಣ್ತೀರಿ. ಆದರೂ ಕೂಡ ಮನೆಯ ವಿಚಾರಗಳಲ್ಲಿ ಸ್ವಲ್ಪ ಕಿರಿಕಿರಿ ಇದ್ದೇ ಇರುತ್ತೆ. ಆದ್ದರಿಂದ ಸಂಸಾರ ವಿಚಾರಕ್ಕೆ ಹೆಚ್ಚಿನ ಗಮನ ಕೊಡಬೇಕು. ಧನು ರಾಶಿಯವರಿಗೆ ಹಿಂದಿನ 2-3 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ಕ್ಲೇಶ, ಮಿತ್ರತ್ವದಲ್ಲಿ ಒಡಕು ಎಲ್ಲವೂ ಇವತ್ತು ಮಾಸತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗೋದಿದೆ. ಧ್ಯಾನವನ್ನ ಮಾಡೋದ್ರಿಂದ ಹೆಚ್ಚಿನ ನೆಮ್ಮದಿ. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮಿತ್ರತ್ವಗಳು ಅಥವಾ ಹಿಂದಿನ 4 ದಿನಗಳಲ್ಲಿ ಇದ್ದಂತಹ ಮಿತ್ರರ ಒಂದು ಸಹಕಾರ ಇಂದು ಹೊರಟು ಹೋಯ್ತು ಅನ್ನುವಂತಹ ಭಾವನೆ ಬರುತ್ತೆ. ಫೋನ್ ಮಾಡಿದ್ರು ಸಿಗೋದಿಲ್ಲ ಯಾರು. 2 ದಿನ ಧ್ಯಾನಾದಿಗಳಿಂದ ಕಳೆದುಬಿಡಿ. ಕುಂಭರಾಶಿಯವರಿಗೆ ಬಹಳ ಒಳ್ಳೆಯ ದಿನ. ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಮಿತ್ರರಿಂದ ನೆಮ್ಮದಿ ಮತ್ತು ಧನ ಲಾಭದ ಸೂಚನೆಗಳು ಇದೆ. ಆದ್ದರಿಂದ ಬಹಳನೇ ಒಳ್ಳೆಯ ದಿವಸ. ಮೀನರಾಶಿಯವರಿಗೆ ನಿಮ್ಮ ಅದೃಷ್ಟ ಪರೀಕ್ಷೆ ಮುಗಿಯಿತು. ಈಗ ನಿಮಗೆ 2 ದಿನಗಳ ತನಕ ಕಾರ್ಯಕ್ಷೇತ್ರದ ಯಶಸ್ಸನ್ನು ಚಂದ್ರ ತಂದುಕೊಡ್ತಾ ಇದ್ದಾನೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಮತ್ತು ಕಾರ್ಯಕ್ಷೇತ್ರದಲ್ಲಿ ಕೆಲಸಗಳು ಬಹಳ ಬೇಗ ಮುಂದೆ ಹೋಗುತ್ತೆ. 1 ತಿಂಗಳಲ್ಲಿ ಸಾಧಿಸಕ್ಕೆ ಆಗದೇ ಇದ್ದದ್ದನ್ನ ನೀವು ಇವಾಗ ಸಾಧಿಸ್ತೀರಿ. 2 ದಿನಗಳಲ್ಲಿ ಮನಸ್ಸಿಗೆ ಖಂಡಿತವಾಗ್ಲೂ ಸಂತೋಷ ಪ್ರಾಪ್ತಿಯಾಗುತ್ತದೆ. ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ಇಂದು ಹೇಳಿದಂತಹ ಭಗವದ್ಗೀತಾ ಶ್ಲೋಕವನ್ನು ಮನನ ಮಾಡೋದನ್ನು ಮರಿಬೇಡಿ. ಶ್ರೀಕೃಷ್ಣ ವಿಜಯತೆ. ಶುಭಮಸ್ತು.